Hello everyone, you are watching News Insights. ಟೈಮ್ ಮುಗಿತದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ ಸ್ವಚ್ಛತಾ ಕಾರ್ಮಿಕರ ಪರಿಸ್ಥಿತಿಗಳು, ಜ್ವಾಲಾಂತ ಸಮಸ್ಯೆಗಳು ಅನೇಕ ರೀತಿ ಇಲ್ಲಿಂದ ಬಟ್ಟಿ ಓದಬೇಕು ಆಗ್ತದೆ. ಅವ್ರು ಆಟ ಮಾಡಿದ್ರು, ಹಬ್ಬ ಮಾಡಿದ್ರು, ಹಬ್ಬ ಮಾಡೋ ಪರಿಸ್ಥಿತಿ. ಸರ್ಕಾರಗಳು ಇಲ್ಲಿವರೆಗೂ ಸಹ ಪೌರಕಾರ್ಮಿಕರ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡಿಲ್ಲ. ಅನೇಕ ಸಮಸ್ಯೆಗಳಿವೆ. ಒಂದು ಕಾಯಮಾತಿ ಇರ್ಬೋದು, ಗುತ್ತಿಗೆ ಪದ್ಧತಿನ ರದ್ದು ಮಾಡೋದಿರ್ಬೋದು, ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷತೆ ಇರ್ಬೋದು, ಆರೋಗ್ಯ ಶಿಬಿರಗಳಿರ್ಬೋದು, ಮತ್ತು ಅವರಿಗೆ ಮನೆಗಳ ಕಟ್ಟಿಕೊಳ್ಳುವ ವಿಷಯ ಇರ್ಬೋದು, ಎಲ್ಲವೂ ಸಹ ಕಳೆದ 23 ವರ್ಷದಿಂದ ಪೆಂಡಿಂಗ್ ಇದ್ದಾವೆ. ಸೊ ಈ ವಿಷಯವಾಗಿ ನಾವು ಈಗಾಗಲೇ ಅನೇಕ ರೀತಿಯ ಹೋರಾಟಗಳನ್ನ ಪ್ರತಿನಿಧಿ ಮಾಡ್ಕೊಂಡು ಬರ್ತಾ ಇದ್ವಿ. ಸರ್ಕಾರಕ್ಕೆ ಮನವಿನ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆಲ್ಲನೂ ಯಾಕೆ ಪರಿಹಾರ ಆಗ್ತಾ ಇಲ್ಲ ಅನ್ನೋದ ಕಾರಣಕ್ಕೆ ನಾವು ಕಂಡುಕೊಳ್ಳೋದಿಲ್ಲಪ್ಪ ಅಂದರೆ, ನಮ್ಮ ಸಮುದಾಯದ ಅಂದರೆ ಸ್ವಚ್ಛತಾ ಕಾರ್ಮಿಕರ ಸಮುದಾಯದ ಒಬ್ಬ ಪ್ರತಿನಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡುವಂಥವ್ರು ಯಾರೂ ಇಲ್ಲ. ಕಳೆದ 30-35 ವರ್ಷಗಳಿಂದನೂ ಯಾರೂ ಇಲ್ಲ. ಹಿಂದೆ 70-80 ದಶಕದಲ್ಲಿ ಸನ್ಮಾನ್ಯ ಐಬಿಡಿ ಸಾಲಪ್ಪನವರು ತಮ್ಮ ಸ್ವಂತ ಬಲದಿಂದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಗೆದ್ದು MLA ಆಗಿದ್ರು. 70-80 ಕಾಲದಲ್ಲಿ ವಿಧಾನಸಭೆ ಆಗಿ ವಿಧಾನ ಪರಿಷತ್ ಪಾರ್ಲಿಮೆಂಟ್ ಆಗಿ ಅಲ್ಲಿ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಬೋರ್ಡ್ ಅಂತ ಏನ್ ಕರೀತೀವಿ ಅಲ್ಲಿ ಯಾರು ನಮ್ಮ ಪ್ರತಿನಿಧಿ ಇಲ್ಲ. ಹಂಗಾಗಿ ಇವತ್ತು ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊಡಕ್ಕೆ ನಮ್ಗೆ ಆಗ್ತಾ ಇದೆ. ಪ್ರತಿನಿಧಿ ಹೋರಾಟ ಮಾಡ್ತೀವಿ, ಪ್ರತಿನಿಧಿ ವಿವರಣೆ ಕೊಡ್ತೀವಿ, ಯಾರೋ ಬರೀತಾರೆ, ಯಾರೋ ತಗೊಂಡು ಹೋಗ್ತಾರೆ, ಆದ ಸಮಸ್ಯೆಗಳು ಹಂಗೆ ಇರ್ತದೆ. ಹಂಗಾಗಿ ಈಗ ನಾವು ನಮ್ಮ ಹೋರಾಟದ ಮಹಾಸಂಘದ ವತಿಯಿಂದ ಒಂದು ನಿರ್ಧಾರವನ್ನು ಮಾಡಿದ್ವಿ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆದಂತಹ ಸನ್ಮಾನ್ಯ ಶ್ರೀ ಮೈಸೂರು ನಾರಾಯಣ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಸಾಮರ್ಥ್ಯ ಇದೆ ಮತ್ತು ಕಳೆದ 35 ವರ್ಷದ ನಿರಂತರವಾಗಿ ನೀವು ಯಾಕೆ ಮಾಡಬಾರ್ದು ನಮ್ಮ ಪ್ರತಿನಿಧಿಯನ್ನ ಯಾರ್ಯಾರನ್ನೋ ಮಾಡ್ತೀವಿ, ನೀವು ವಿಧಾನ ಪರಿಷತ್ಗೆ ರಾಜ್ಯ ಮಾಡ್ತೀರ, ನಮ್ಮ ಪ್ರತಿನಿಧಿ ಒಬ್ಬರಲ್ಲಿಲ್ಲ. ಹಾಗಾಗಿ ಇವತ್ತು 90% ಮಹಿಳಾ ಕಾರ್ಮಿಕರು, ನಿಮಗೆಲ್ಲ ಗೊತ್ತಿದೆ 25,000ಕ್ಕೂ ಹೆಚ್ಚಿನ ನಮ್ಮ ಪೌರ ಕಾರ್ಮಿಕರು ಗ್ರಾಮೀಣ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ನಾವು ಕರಿತೀವಿ. ಖಾಸಗಿ ವಲಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಸರ್ಕಾರದ ಯಾವುದೇ ರೀತಿಯ ಡಾಟಾ ಇಲ್ಲ, ಯಾವುದೇ ರೀತಿಯ ಅನುಭವಿಗಳಿಲ್ಲ, ಯಾವುದೇ ರೀತಿಯ ಒಂದು ಕಾನೂನು ಇಲ್ಲ. ಈ ಎಲ್ಲಾ ಕಾರ್ಮಿಕರು ಇವತ್ತು ಅತಂತ್ರವಾಗಿ ನಿಂತಿದ್ದಾರೆ. ಯಾರೋ ಭಿಕ್ಷೆ ಆಗ್ತಾ ಒಂದು ಏನಾದ್ರು ಕೊಟ್ಟಂಗೆ, ಇಲ್ಲಾಂದ್ರೆ ಯಾವುದೂ ಇಲ್ಲ. ಹಂಗಾಗಿ ನಮ್ಮ ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಮಾತಾಡಬೇಕು, ಸಮರ್ಥವಾಗಿ ವಾದ ಮಾಡಿ ಒಂದು ಕಾಯ್ದೆ ಬರಬೇಕು. ನಮ್ಮಲ್ಲಿ ಸ್ಟೇಟ್ ಪಾಲಿಸಿ ಇಲ್ಲ, ನಮ್ಮಲ್ಲಿ ಯಾವುದೇ ತರ ಸ್ಟೇಟ್ ಪಾಲಿಸಿ ಇಲ್ಲ. ಯಾರು ಬೇಕಾದ್ರೂ ನೇಮಕ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ವಾಪಸ್ ಕಟ್ಬೋದು. ನೀವು ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಮತ್ತು ಸರ್ಕಾರದ ಉಪಮುಖ್ಯಮಂತ್ರಿ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ, ಒತ್ತಾಯವನ್ನು ಮಾಡ್ತಾ ಇದ್ವಿ.